ಅನ್ನೋದನ್ನ ಅಂತರಾಳದಲ್ಲಿ ನೆನೆದು ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೇವರಾದಂಥ ಮುಗುಳ್ಕೋಡ ಅಪ್ಪ ಅವರ ಪಾದಾರಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಅವ್ರ ಜೊತೆ ಇರ್ತಕ್ಕಂಥ ಎಲ್ಲ ಹರಗುರು ಚರಮೂರ್ತಿಗಳ ಪಾದಾರಗಳಲ್ಲಿ ಪಡಮಟ್ಟು ನನ್ನ ಶಾಸಕ ಮಿತ್ರರಾದಂಥ ಮಹೇಶ್ವರ ಜೊತೆಗೆ ಈ ಹೋರಾಟಕ್ಕೆ ಇಂಥ ಒಂದು ಶಕ್ತಿ ತುಂಬಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಕಣ್ಣು ತೆಗೆಸಿರ್ತಕ್ಕಂಥ ಶಶಿಕಾಂತ್ ಗುರೂಜಿಯವರ ಪಾದಾರಗಳಲ್ಲಿ ಪಡಮಟ್ಟು ಜೊತೆಗೆ ಈ ಹೋರಾಟಕ್ಕೆ ಭೀಮಬಲ ತಂದುಕೊಂಡಿರ್ತಕ್ಕಂಥ ರೈತ ಪರ ಚಿಂತಕರು ರೈತ ಪರ ಹೋರಾಟಗಾರರಂತ ಚುನ್ನಪ್ಪಣ್ಣ ಪೂಜಾರಿ ಅವರ ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರೇ ಹಿರಿಯರೇ ಆತ್ಮೀಯರೇ ರೈತಾಪಿ ಮಿತ್ರರೇ ಪತ್ರಕರ್ತ ಬಂಧುಗಳೇ, ಬಹಳ ನೋವಿನಿಂದ ನಾನು ಒಂದು ಕ್ಷಮೆಯನ್ನ ತಮ್ಮಲ್ಲಿ ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಏನ್ ಕ್ಷಮೆ ಅಂತ ಅಂತಂದ್ರೆ ನೀವು ಅನ್ಬೋದು 6 ದಿವಸ 7 ದಿವಸದಿಂದ ನಮ್ಮ ಹೋರಾಟ ನಡೆದಿದೆ. ಆಯ್ತು, ಗೊತ್ತಾಗಿರ್ಲಿ ಅಣ್ಣ, ಅಷ್ಟ ಇರ್ಲಿ, ದಯವಿಟ್ಟು ಗಲಾಟೆ ಮಾಡಬೇಡ್ರಿ ಲಕ್ಕಣ್ಣ, ಶಾಂತಿ ಮಾಡಿ ಮಂದಿನ. ಆಯ್ತು, 8 ದಿವಸ ಇದೆ. ಆಯ್ತಪ್ಪ, ಅಷ್ಟೇ ಹೋರಾಟ 8 ದಿವಸ ನಡೀಲಾರ್ದಾಗೆ ನೋಡ್ಕೊಳ್ಬೇಕಾದಂತ ಕರ್ತವ್ಯ ರಾಜ್ಯ ಸರ್ಕಾರದ್ದು, ಕೇಂದ್ರ ಸರ್ಕಾರ. ಈ 2 ಸರ್ಕಾರಗಳ ವಿಚಾರ ವಿನಿಮಯದ ಮಧ್ಯದಲ್ಲಿ ನಾವು ಹೇಳ್ತೀವಿ ಗಂಡ ಹೆಂಡತಿ ನಡು ಕೂಸು ಬಡುವಾಯ್ತು ಅಂತ. ನಮ್ಮ ಕೇಂದ್ರ ಸರ್ಕಾರದ ಸಂಘರ್ಷದ ಮಧ್ಯೆ ರೈತರಿಗೆ ಏನು ಅನಾನುಕೂಲ ಆಗಿದೆ ಅದಕ್ಕೆ ನಾನು ಕ್ಷಮೆಯನ್ನ ಕೋರ್ತಾ ಇದ್ದೀನಿ. ಮೊದಲನೇದಾಗಿ ರೈತರು ಈ ರೀತಿ ರಸ್ತೆಗೆ ಬರ್ತಕ್ಕಂಥದ್ದು ನಮಗೂ ಶೋಭೆ ಅಲ್ಲ, ಕೇಂದ್ರ ಸರ್ಕಾರಕ್ಕೂ ಶೋಭೆ ಅಲ್ಲ. ಈ 2 ವಿಚಾರಗಳನ್ನ ಇಲ್ಲಿ ನಾನು ಬಹಳ ದೀರ್ಘವಾಗಿ ಪ್ರಸ್ತಾಪ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕೆಂದ್ರೆ ಕೇಂದ್ರ ಸರ್ಕಾರ ನೀತಿ ನಿರೂಪಣೆ ಮಾಡತಕ್ಕಂಥದ್ದು ಒಂದ್ ಕಡೆ ಇದ್ರೆ ರಾಜ್ಯ ಸರ್ಕಾರಕ್ಕೂ ಕೂಡ ಲಾಭ ಇದೆ ಅನ್ನತಕ್ಕಂಥ ಮಾತನ್ನ ನಿಮ್ಮ ಚುನ್ನಪ್ಪಣ್ಣ ಅವರು ಪದೇ ಪದೇ ನಿಮಗೆ ಒತ್ತು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಈ ವ್ಯವಸ್ಥೆ ನಿರ್ವಹಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ಏನಾಗ್ತದೆ, ರಾಜ್ಯದ ಸಕ್ಕರೆ ಸಚಿವ ನಾನು ಇರ್ಬೋದು, ಆದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ತಾರೆ, ಜಿಲ್ಲಾಧಿಕಾರಿಗಳಿರ್ತಾರೆ, ಅವ್ರ ಮೇಲೆ ಅವಲಂಬಿತರಾಗಿ ನಾನು ಕೆಲಸ ಮಾಡಬೇಕಾಗ್ತದೆ. ಇಡೀ ಕರ್ನಾಟಕದಲ್ಲಿ ಈಗಾಗಲೇ ಮೈಸೂರು ಭಾಗದಲ್ಲಿ ಕಬ್ಬು ನುಡಿತಕ್ಕಂಥ ಕೆಲಸ ಮುಗಿದಿದೆ. ಈಗ ಉತ್ತರ ಕರ್ನಾಟಕದಲ್ಲಿ ಮಾತ್ರ ಇವತ್ತು 73 ಕಾರ್ಖಾನೆಗಳು ಕಬ್ಬು ನುರಿಸಬೇಕಾಗಿದೆ. ಈ ಸಂದರ್ಭದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಕಾರ್ಖಾನೆ ನುರಿಸಬೇಕಂತಕ್ಕಂಥ ಸಂದರ್ಭದಲ್ಲಿ ರೈತರು ದರ ನಿಗದಿ ಆಗ್ತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಅವರ ಅನಿಸಿಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಆ ಅನಿಸಿಕೆಯ ಅನುಗುಣವಾಗಿ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಜವಾಬ್ದಾರಿಯನ್ನ ನಿರ್ವಹಣೆ ಮಾಡಬೇಕು. ಇದರಲ್ಲಿ ನಾನು ಪ್ರಾಂಜಲ ಮನಸ್ಸಿನಿಂದ ತಮಗೆ ಹೇಳ್ತೀನಿ, ಯಾವುದೇ ಬೇಕಾದ್ರೆ ರಾಜಕಾರಣ ಮಾಡಂದ್ರೆ ಮಾಡ್ತೀನಿ, ಬಿಡು ಅಂದ್ರೆ ಬಿಡ್ತೀನಿ, ಆದ್ರೆ ರೈತರ ವಿಚಾರದಲ್ಲಿ ಎಂದೂ ನಾನು ರಾಜಕಾರಣ ಮಾಡೋದಿಲ್ಲ ಅಂತ ಹೇಳಿ ನಿಮಗೆ ಪ್ರಮಾಣ ಮಾಡಿ ಹೇಳ್ತಿದ್ದೇನೆ. ಈ ಮಾತ್ಯಾಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಎಲ್ಲ ಕಾರ್ಖಾನೆ ಮಾಲೀಕರನ್ನ ಮನವೊಲಿಸಿ ನಿಮಗ್ ಲಾಭ ಆಗ್ಬೇಕು, ತದನಂತರ ಉಳಿದ್ರೆ ಅವ್ರಿಗೆ ಲಾಭ ಆಗಲಿ. ಆದ್ರೆ ಇವತ್ತು ಈ ಜಿಲ್ಲೆಯಲ್ಲಿ
ನಾನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಇರಬಹುದು, ಜಿಲ್ಲಾ ಉಸ್ತುವಾರಿ ಸಚಿವರು ಇರಬಹುದು, ಅವರು ಮೂವರು ಸಮಾಲೋಚನೆ ಮಾಡಿ ಒಂದು ಹಂತಕ್ಕೆ ನಿಮ್ಮ ಮನವೊಲಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಆದರೆ ಅವ್ರ ಮಧ್ಯೆ ಸ್ವಲ್ಪ ಭಿನ್ನಾಭಿಪ್ರಾಯ ಇದೆ. ಇನ್ನು 200 ರೂಪಾಯಿ ಭಿನ್ನಾಭಿಪ್ರಾಯ ಇದೆ. ಆ 200 ರೂಪಾಯಿ ಭಿನ್ನಾಭಿಪ್ರಾಯ ಬಗೆಹರಿಬೇಕಾದ್ರೆ ನಿಮ್ಮ ಸಹಕಾರ ಬಹಳ ಅವಶ್ಯ ಇದೆ. ಈ ಸಹಕಾರ ನೀವು ಕೊಡ್ತೀರ ಅನ್ನತಕ್ಕಂಥ ಆತ್ಮವಿಶ್ವಾಸದಿಂದ ನಾನು ನಿಮ್ಮ ಕಡೆ ಬಂದಿದ್ದೀನಿ. ಎಲ್ಲ ನಿಮ್ಮ ನಾಯಕರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಇವತ್ತು ರೈತನ ಕಬ್ಬು ಬೆಳೆದು ಕೆಲವೊಬ್ಬರದು 12 ತಿಂಗಳಾಗಿದೆ, ಕೆಲವೊಬ್ಬರದು 13 ತಿಂಗಳಾಗಿದೆ, ಕೆಲವೊಬ್ಬರದು 14 ತಿಂಗಳು ಕೂಡ ಆಗಿದೆ. 2 ಸಾಲ ಕಬ್ಬಿದ್ದಂತ ಈ ಎಲ್ಲ ಕಬ್ಬು ನುರಿಸಬೇಕಾದಂತ ಜವಾಬ್ದಾರಿ ಕೂಡ ಸರ್ಕಾರ. ಆ ಸಂದರ್ಭದಲ್ಲಿ ನಿಮ್ಮ ತಾಳ್ಮೆಯನ್ನ ನಾವು ಪರೀಕ್ಷೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಇವತ್ತೇನಾಗಿದೆ ಅಂದ್ರೆ, ನೀವು ಮಾಡ್ತಕ್ಕಂಥ ಹೋರಾಟದಿಂದ ಇಡೀ ರಾಜ್ಯದಲ್ಲಿ ಕಾರ್ಖಾನೆಗಳನ್ನ ಬಂದಿಡತಕ್ಕಂಥ ಶಕ್ತಿ ನೀವು ಬೆಳಗಾವಿ ಜಿಲ್ಲೆಯವರು ಸೃಷ್ಟಿ ಮಾಡಿದ್ದೀರಂದ್ರೆ ಅದು ತಪ್ಪಾಗಲಿಕ್ಕೆ. ಆದ್ರೆ ನಾವು ಒತ್ತಾಯ ಪೂರ್ವಕವಾಗಿ ಈ ಕಾರ್ಖಾನೆಗಳನ್ನ ಚಾಲೂ ಮಾಡ್ಲಿಕ್ಕೆ ಇಚ್ಛೆ ಪಡೋದಿಲ್ಲ. ನಿಮ್ಮ ಸಮಸ್ಯೆ ಬಗೆಹರಿಬೇಕು. ನಿಮ್ಮ ಮನದ ಮಾತು ಸರ್ಕಾರ ಮಾನ್ಯತೆ ಮಾಡಬೇಕಾದ್ರೆ ನಾನು ಒಂದು ವಿನಂತಿಯನ್ನ ಮೊದಲನೇದಾಗಿ ಶಾಂತರಾಗಿ ಕೇಳಿ. ನಾನು ಎಲ್ಲ ಪರಂ ಪೂಜ್ಯರಲ್ಲಿ, ನಿಮ್ಮ ಹೋರಾಟಗಾರರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ, ನಾಳೆ ಒಂದೇ ದಿವಸ ನೀವು ಗಡುವು ಕೊಡಬೇಡಿ. ನನಗೊಂದು 2 ದಿವಸ ಗಡುವು ಕೊಡಿ. ಕೇಳ್ರಿ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಅವ್ರು ಯಾಕೆ ಬಂದಾರು ಇಲ್ಲಿ ಕೇಳ್ರಿ. 1 ನಿಮಿಷ. ತಮ್ಮ ಬರೇ ಕೂಗ್ಬಾರ್ದು, ಹಾಗಾದ್ರೆ ಕೆಲಸ ಆಗುವುದಿಲ್ಲ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಅವ್ರು ಏನ್ ಹೇಳತ್ತಾರೆ ಕೇಳಕತ್ತೀರಿಲ್ಲ. ಆಮೇಲೆ ಉತ್ತರ ಪ್ರಶ್ನೆ ನಮ್ಮ ಕಡೆ ಅದ. ಸ್ವಲ್ಪ ಶಾಂತಿ ಇರ್ಬೇಕು, ಹಂಗ್ ಮಾಡಬಾರ್ದು. ಒಬ್ಬರು ಮಾತಾಡುವಾಗ, ಒಬ್ಬ ರಾಜ್ಯದ ಸಚಿವರು ಮಾತಾಡುವಾಗ ಅಡ್ಡ ಮಾತಾಡಬಾರ್ದು. ವಿಷಯ ಪೂರ್ಣ ಏನೈತಿ ಕೇಳ್ಕೊರಿ. ಅವ್ರೇನ್ ಹೇಳತ್ತಾರ, ಏನು ಸಂದೇಶ ತಂದಾರ ಕೇಳ್ಕೊರಿ. ಆಮೇಲೆ ಪ್ರಶ್ನೆ ಕೇಳಕ್ ಅದಿವಲ್ಲ ನಾವು, ಅದೆಲ್ಲ ಸ್ವಲ್ಪ ಶಾಂತಿ ಹೋರಾಟಕ್ಕೆ ದಯವಿಟ್ಟು ನಮ್ಮ ಕೈ ಮುಗಿದು ಕಾಲು ಬೀಳುತ್ತೆ. ನೀವೆಲ್ಲರೂ ಮಾತಾಡ್ರಿ, ಹೆಂಗ್ ನಾವೇನ್ ಬದುಕುದಿಲ್ಲ ಅಲ್ಪ. ನಿಮ್ ಸಂಬಂಧ ಮಾತಾಡಕ್ಕಾಗಿ ಗುರುಗಳ ನಮಗೇನ್ ತಿಳುವಳಿಕಿಲ್ಲ. ತಡ್ಕೊಳಕ್ರಪ್ಪ ಏನ್ ಹೇಳಿ ನನಗೆ ಮೊದಲ ಇಲ್ಲಿ ಮಗು ಕೂಡ ಅಜ್ಜ ಕೂತಾನ, ಅಸ್ತವ್ಯಸ್ತ ಆಗಬಾರ್ದು ತಿಳಿನ. ಅದು ಏನ್ ಬೇಕಾದಿರ್ಲ, ನೀವು ರೈತ ದೇವತೆಗಳು ಮನಸ್ಸು ಮಾಡಿದಂಗ ಆಗ್ತತಿ. ಶಾಂತಿ ದಯವಿಟ್ಟು ಕೇಳ್ರಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಅವರು ಮಾತಾಡೋ ಮಟ್ಟ ಒಂದು ಮಾತು ಯಾರು ಮಾತಾಡಬಾರ್ದ. ಶಾಂತಿ ಪೂರ್ತಿ ಕೇಳ್ರಿ, ಪೂರ್ತಿ ಕೇಳ್ರಿ. ಏನಾರ ತಪ್ಪಿದ್ರೆ ಪ್ರಶ್ನೆಗಳನ್ನ ಕೇಳ್ತೀವಿ. ದಯವಿಟ್ಟು ಶಾಂತಿ. ನಾ ಮಾತಾಡ್ಬೋದಾ? ಮಾತಾಡ್ಲಾ? ನೀವು ನನಗೆ ಮಾತಾಡ್ಲಿಕ್ಕೆ ಅನುಮತಿ ಕೊಟ್ರೆ ಮಾತಾಡ್ತೀನಿ, ಇಲ್ಲಾಂದ್ರೆ ನಾನು ಸುಮ್ಮನೆ ನಿಮ್ ಜೊತೆನೆ ಕೂತು ಬಿಡ್ತೀನಿ ಇಲ್ಲಿ. ನನಗ ಸ್ವಲ್ಪ ತಮ್ಮಲ್ಲಿ ವಿನಂತಿ ಇದೆ. ಇದು ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ. ದಯಮಾಡಿ ಈ ಹೋರಾಟಗಳು ಇಲ್ಲೇ ಆಗಿಲ್ಲ. ದೇಶ ಮಟ್ಟದಲ್ಲಿ 1 ವರ್ಷ 34 ದಿವಸ ಹೋರಾಟ ಆಗಿದೆ. ಎಷ್ಟು ರೈತರು ತಾಳ್ಮೆಯಿಂದ ಬದುಕ್ಯಾರ ಅನ್ನೋದು ನಿಮ್ಗೆಲ್ಲ ಉದಾಹರಣೆ ಗೊತ್ತಿದೆ. ನೀವು 8 ದಿವಸನಲ್ಲಿ ತಾಳ್ಮೆ ಕಳ್ಕೋಬೇಡ್ರಿ. ನಮ್ಮ ಮೇಲೆ ಸ್ವಲ್ಪ ನಂಬಿಕೆ ಇಡ್ರಿ. ಇಷ್ಟೇ ನಿಮ್ಮಲ್ಲಿ. ನಾವು ಅಷ್ಟು ದಿವಸ ಒಯ್ಯುತ್ತಾ ಇಲ್ಲ. ನಾನು ನಿಮ್ಗೆ ಕೇಳಿದ್ದೆ 2 ದಿವಸ ಯಾಕಂತ ಕೇಳ್ರಿ. ಅದನ್ನು ಹೇಳ್ತೀನಿ. ಯಾಕೆ? 1 ನಿಮಿಷ ಕೇಳಪ್ಪ ತಮ್ಮ. ಪೂರ್ತಿ ಕೇಳ್ರಪ್ಪ. ಅವ್ರು ಚಳವಳಿಯೋದು ಇಂತ ಗೊತ್ತು ಹೇಳತ್ತಿಲ್ಲ. ಏನ್ ಹೇಳ್ತಾರೆ ಪೂರ್ತಿ ಕೇಳೋದು ಗೊತ್ತಾಗ್ಬೋದ. ಕೈ ಮುಗಿಲಿ. ಈ ಕಾಲ ಶಾಂತಿ ಇರ್ರಿ. ರೈತ ದೇವರತ್ತೇಳಿ ಬಡ್ಕೋತು. ಅಜ್ಜ ಕೂತಾನ ಮುಂದೆ ಹೆಂಗಪ್ಪ ಹಾ ಅಂದ್ಬಿಟ್ರಿ. ಯಾರು ಹೇಳೋಣ? ಶಾಂತಿ
ಅಂತೀರ್ರಿ? ತಮ್ಮ ಚಳವಳಿ ಮಾಡಕತ್ತವ್ರು ನೀವು, ನಿಮ್ಮ ಗಟ್ಟಿತನಕ ಸರ್ಕಾರವಾಗಿ ನಿಮ್ಮ ವೇದಿಕೆಗೆ ಬಂದದ, ಹೋರಾಟ ಹಿಂದೆ ತೆಗೆದಿಲ್ಲ. ಸ್ವಲ್ಪ ಶಾಂತಿರ್ರಿ. ಅವ್ರ ಏನ್ ವಿಷಯ ತಂದಾರ ಅದನ್ನ ಚರ್ಚೆ ಮಾಡಿದ್ರಂದ್ರ ನಿಮಗೂ ನಮಗೂ ಸರಿ ಅನಿಸ್ತಂದ್ರ ಹೋರಾಟ ಹಿಂದಕ್ಕ, ಇಲ್ಲಂದ್ರ ಗುರ್ಲಾಪುರ ಕ್ಲಾಸ್ದಾಗ ಹೋರಾಟ ಇರ್ತೈತಿ, ಒಂದ್ ನಿರ್ಧಾರ ಇರ್ತೈತಿ. ಶಾಂತ ಇರ್ಬೇಕು. ಎಲ್ಲ ಹುಯಿ ಅಂತ ಚೀರಿದ್ರೆ ಅದೇನ್ ವಿಷಯ ಗೊತ್ತಾಗ್ಬೇಕಿಲ್ಲ. ಎಲ್ಲರೂ ಶಾಂತ ಇರ್ತೀರಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಅನ್ನದಾತನ ವೇದಿಕೆಗೆ ಇಲ್ಲಿ ಯಾರು ಅಡ್ಡು ಮಾತಾಡಂಗಿಲ್ಲ. ಶಾಂತಿ. ನೀವು ಮೇಲೆ ಗುರೂಜಿಗೆ ಎಬ್ಬಿಸ್ಬೇಡ್ರಿ, ನನಗೊಂದ್ ಸ್ವಲ್ಪ ಮಾತಾಡಕ್ ಬಿಡ್ರಿ ದಯಮಾಡಿ. ಚಿನ್ನಪ್ಪಣ್ಣ ಇಲ್ಲ ಅದಾರ, ಅವ್ರು ಇರ್ತಾರ. ನಾ ಏನ್ರ ತಪ್ಪು ಮಾತಾಡಿದ್ರೆ ಹಿಡಿತಾರ ನನ್ನ. ಯಾಕೆ ನಾ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ, ಸಮಸ್ಯೆ ಬಗೆಹರಿತಕ್ಕಂಥ ಹಂತಕ್ಕೆ ಬಂದಾಗ ನಾವು ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಡಬಾರ್ದು. ಇವತ್ತು ನಿಮ್ಮ ಆಕ್ರೋಶ, ನಿಮ್ಮ ಸಿಟ್ಟು ಇಡೀ ರಾಜ್ಯಕ್ಕಲ್ಲ, ಇವತ್ತು ದೇಶಕ್ಕೆ ಗೊತ್ತಾಗ್ಯದಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗಿದ್ದು. ಇಂಥ ದುಸ್ಥಿತಿಗೆ ಯಾರೂ ಕೂಡ ನಾವು ಬರಬಾರ್ದು. ಅದು ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ. ಆದ್ರೆ ನಿಮ್ಗೆಲ್ಲ ಗೊತ್ತಿದೆ, ನಾನು ಕೂಡ ಇವತ್ತು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷನಾಗಿ 27 ವರ್ಷ ರೈತರ ಜೊತೆನೆ ವ್ಯವಹಾರ ಮಾಡ್ತಾ ಇದ್ದೀನಿ. ನಿಮಗೆ ಹೇಳಬೇಕಪ್ಪ ಅಂತಂದ್ರೆ, ಇವತ್ತು ನನ್ನ ಡಿಸಿಸಿ ಬ್ಯಾಂಕ್ ಅಕಸ್ಮಾತ್ ಬಾಗಲಕೋಟೆ ಬಿಜಾಪುರ 2 ಆಗದೆ ಹೋಗಿದ್ರೆ, ನಾನು 370 ಕೋಟಿ ವ್ಯವಹಾರ ಇದ್ದಾಗ ಬ್ಯಾಂಕ್ ಶುರು ಮಾಡೀನಿ. ಇವತ್ತು 14,000 ಕೋಟಿಗೆ ಮುಗಿಸಿದ್ದೀನಿ ನಾನು ಬಾಗಲಕೋಟೆ ಬಿಜಾಪುರ ಸೇರಿದ್ರೆ. ಇವತ್ತು ನಾನು ಅದನ್ನು ಮಾಡೀನಿ ಅಂತ ಹೇಳಿ ಇಲ್ಲಿ ನಾನು ಹೇಳಕ್ ಬಂದಿಲ್ಲ ನಿಮ್ಗೆ. ಆದ್ರೆ ರೈತರ ಬಗ್ಗೆ ನಮಗೂ ಕಾಳಜಿ ಇದೆ. ನಿಮಗೆ ಇಡೀ ಡಿಸಿಸಿ ಬ್ಯಾಂಕ್ಗಳು ಇತಿಹಾಸದೊಳಗೆ ಸಕ್ಕರೆ ಕಾರ್ಖಾನೆಗಳಿಗೆ, ಅದರಲ್ಲಿ ವಿಶೇಷವಾಗಿ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ಅತಿ ಹೆಚ್ಚು ಸಾಲ ಕೊಟ್ಟಿರ್ತಕ್ಕಂಥ ಡಿಸಿಸಿ ಬ್ಯಾಂಕ್ ನಂದು, ಅಪೆಕ್ಸ್ ಬ್ಯಾಂಕ್ ಬಿಟ್ಟ ಮೇಲೆ. ಇದನ್ನು ನಿಮಗೆ ಮನವರಿಕೆ ಮಾಡಿಕೊಡ್ತೀನಿ. ಯಾಕಂದ್ರೆ ರೈತರ ಕಾರ್ಖಾನೆ ಇರ್ಬೇಕಂತ ಹೇಳಿ. ಇವತ್ತು ನನ್ನಲ್ಲಿ ಒಂದು ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಇದೆ, ಅದು ರೈತರದ. ಇಲ್ಲೇ ಶಿರ್ಬೂರ್ ಅವ್ರು ಕೂತಾರೆ, ಇಲ್ಲೇ. ಅವ್ರಿಗೆ ಕೇಳ್ರಿ, ನಾನು ಹೇಳೋದಿಲ್ಲ. ಅವರು ಬಾಗಲಕೋಟೆ ಜಿಲ್ಲೆಯವರೇ, ಅವರು ಹೋರಾಟಗಾರರೇ. ಇವತ್ತು ಇಡೀ ನನ್ನ ಬಿಜಾಪುರ್ ಮತ್ತು ಬಾಗಲಕೋಟೆ ಸೇರಿ 27 ಕಾರ್ಖಾನೆಗಳಿಗೆ ಸಾಲ ಕೊಟ್ಟಿರ್ತಕ್ಕಂಥವು ನಾನು, ಸಹಕಾರಿ ಸಕ್ಕರೆ ಕಾರ್ಖಾನೆಗಳಿಗೆ. ಕಾರಣ ರೈತರು ಸಕ್ಕರೆ ಕಾರ್ಖಾನೆ ಮಾಲೀಕರಾಗಲಿ ಅಂತೇಳಿ. ಇವತ್ತು ರೈತರು ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಕಟ್ಟಿದ್ದಾರೆ ನಮ್ಮಲ್ಲಿ. ನಿಮ್ಗೆ ಹೇಳಬೇಕಂತಂದ್ರೆ ರಾಷ್ಟ್ರಕ್ಕೆ 2ನೇ ನಂಬರ್ ತಂದಿದ್ವಿ ನಾವು. ಅಂತ ಕಾರ್ಖಾನೆಗೂ ಇವತ್ತು ಸ್ವಲ್ಪ ಜಡ್ ಹಿಡಿದ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಯಾಕಂದ್ರೆ ನಮ್ಮಲ್ಲಿ ನಮ್ಮಂತವ್ರು ಕೂಡ ಬಹಳ ಮಂದಿ ತಪ್ಪು ಮಾಡ್ತೀವಿ. ತೊರಿ ಬಿಡಿಸಿ ಹಾಲು ಹಿಂಡ್ಕೊಂಬ ಅಂದ್ರೆ ಕೆಚ್ಚಲ ಕೈಕೊಂಡ್ ಬಂದವರು ಅದಾರ ನಮ್ಮಲ್ಲಿ. ನಾನು ನಿಮ್ಗೆ ಹೇಳಬಾರ್ದಿದ್ದು. ಇವೆಲ್ಲ ಇವತ್ತ್ಯಾಕೆ ಈ ಸಮಸ್ಯೆ ಬರ್ತಾ ಇದೆಯಪ್ಪ ಅಂತಂದ್ರೆ, 34 ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಇದ್ದಿದ್ದು ಬಂದಾಗಿ ಬರೀ 12 ಉಳಿದಾವ ಇವತ್ತು. ಅವನು ನಾವು ಉಳಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ. ನಿಮ್ಗೆ ಹೇಳಬೇಕಪ್ಪ ಅಂತ, ನನ್ನ ಕಾಲದಲ್ಲೇನೆ ಇನ್ನ 2 ಮೊನ್ನೆ ಚಾಲೂ ಮಾಡಿದೆ, ನಂದಿನೂ ಬಂದ್ ಆಗ್ತಕ್ಕಂಥ ಸ್ಥಿತಿಗಿತ್ತು. ನಾನ್ ರೈತರ ಕಾರ್ಖಾನೆಯನ್ನ ಎಂದೂ ಬಂದ್ ಮಾಡೋದಿಲ್ಲ. ನಾ ಪ್ರೈವೇಟ್ ಶುಗರ್ ಫ್ಯಾಕ್ಟರಿ ಬಂದ್ ಮಾಡ್ತೀನಿ, ಇದನ್ನ ಮಾತ್ರ ಹೇಳೋಗ್ತೀನಿ. ಯಾಕೆ ನಿಮಗೆ ಈ ಮಾತು ಹೇಳ್ತೀನಿ ಅಂದ್ರೆ, ರೈತರಿಗೆ ಯೋಗ್ಯ ಬೆಲೆ ಕೊಡ್ತಕ್ಕಂಥವ್ರು ಸಹಕಾರಿ ಸಕ್ಕರೆ ಕಾರ್ಖಾನೆ ಅವ್ರು ಇದ್ರನ್ನೇ ಬೇರೆಯವ್ರಿಗೆ ಸ್ವಲ್ಪ ಬ್ಯಾನ್ ಆಗ್ತದೆ. ಆದ್ರೆ ನಮ್ಮಲ್ಲಿ ದುರ್ದೈವ ಏನಪ್ಪಾ ಅಂದ್ರೆ, ನಮ್ಮಂತ ರಾಜಕಾರಣಿಗಳು ಮೊದಲು ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಾಗ್ತೀವಿ ಸಹಕಾರಿದು, ಮುಂದೆ ಅವರು 2 ಫ್ಯಾಕ್ಟರಿ ಕಟ್ಕೊಂಡಂತ ಬಹಳ ಗಂಡು ಮಕ್ಕಳು ಅದಾರ ಇಲ್ಲಿ ರಾಜ್ಯದೊಳಗೆ. ಅದ್ರ ಬಗ್ಗೆ ನಾ ಹೇಳಕ್ ಹೋಗುದಿಲ್ಲ. ಅಂತವೆಲ್ಲ ಆಗ್ಬಾರ್ದಂತ ಹೇಳಿ ಇವತ್ತು ನಾವು ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ರೈತರ ಹಿತದೃಷ್ಟಿಯಿಂದ ಆಗ್ಬೇಕಂತ ಹೇಳಿ ನನ್ನ ಪ್ರಯತ್ನ. ನಮ್ಮ ಕಣ್ಣೆದುರಿಗೆ ಬನ್ನಿ ಕೊಡಂತಕ್ಕಂಥ ಒಬ್ರು MLA ಅವರು ತನ್ನ 2 ಮಕ್ಕಳು ಕಟ್ಕೊಂಡ್ರು, ಒಂದು ಸರ್ಕಾರಿ ಸಕ್ಕರೆ ಕಾರ್ಖಾನೆ ಮಾಡ್ಲಿಕ್ಕೂ ಕಳ್ಕೊಂಡ್ರು. 2 ಖಲಾಸ್ ಆದ್ರು. ನಿಮ್ಗೆ ಹೇಳ್ಬಾರ್ದು. ಅಂತ ಅನೇಕ ಉದಾಹರಣೆ ಇದಾವೆ. ಒಳ್ಳೆಯವರು ಇದ್ದಾರೆ, ಸುಮಾರಿದ್ದವರು ಇದ್ದಾರೆ. ನಾನು ಸುಮಾರಿದ್ದವ್ರ ಬಗ್ಗೆ ಹೇಳಲಿಕ್ಕೆ ಬಂದಿಲ್ಲ. ಆದ್ರೆ ನನಗೆ ಒಂದು ಆಸೆ ಏನಂದ್ರೆ, ಇವತ್ತು ಇಡೀ ರಾಜ್ಯದಷ್ಟೆಲ್ಲ ದೇಶಕ್ಕೆ ಕಣ್ಣು ನಾವು ತೆರೆಸಿದ್ದೀವಿ.
FRP ಒಳಗೆ ಏನ್ ತಪ್ಪಿದೆ ಅನ್ನೋದು ಹುಡುಕಿರ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಅದು ಶಶಿಕಾಂತ್ ಗುರೂಜಿ ಚಿನ್ನ ಪೂಜಾರಿ ಅವರು ಅಂತ ಹೇಳಿ ನಾನು ಆತ್ಮಬಲದಿಂದ ಹೇಳಿದೆ. ಆ FRP ನಿಗದಿ ಮಾಡತಕ್ಕಂಥವ್ರು ಕೇಂದ್ರ ಸರ್ಕಾರಗಳು. ಇವತ್ತು ನಿಮಗೇನ್ ಅನಿಸ್ತದೆ? ಈ ಹೋರಾಟ ನಡೆದಾಗ ನಾನು ನೋಡ್ತಿದ್ದೆ ಟಿವಿ ಒಳಗೆ ಮತ್ತು ಮೊಬೈಲ್ ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಬಿಡ್ತಾರೆ. ಈಗ ನನ್ನ ಹೆಸರೇನು ಬೈಲಾಕತ್ತಿರ್ಬೇಕು ಈಗ ಸದ್ಯ ನಿಮ್ಮಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ. ನಾನು ನೋಡಿ ನಾನು ಇಲ್ಲಂತ ಹೇಳೋದಿಲ್ಲ, ಬೈರಿ ತಪ್ಪಿಲ್ಲ, ಇಲ್ಲಪ್ಪ ಬೇಡ ಅಂತ ಹೇಳ್ಬೋದು. ನೀವು ಸಹಜಿಕ, ಆದ್ರೆ ನೀವು ಹೊತ್ನಾಗ ಬೈರಿ, ಸ್ವಲ್ಪ ಸೌಮ್ಯ ಭಾಷೆನೇ ಬೈರಿ ಅಷ್ಟೇ. ಯಾಕಂದ್ರೆ ನಮಗ್ ತಿಳಿಯಂಗ್ ಬೈರಿ, ತಿದ್ಕೊಳ್ಳಂಗ್ ಬೈರಿ, ಆದ್ರೆ ನಮಗ್ ಹಾಳಾಗಂಗ್ ಬೈಬೇಡ್ರಿ ಅಷ್ಟೇ. ಅಂತಾವ್ ಬೇಗಳನ್ನು ನಾನು ನೋಡ್ತಿರ್ತೀನಿ ಮೊಬೈಲ್ನಾಗ. ಇಲ್ಲಿ ಇವ್ರು ಒಬ್ರು ಭಾಷಣ ಮುಗಿತಂದ್ರೆ ಅದ್ರ ಹಿಂದೆ ಏನೇನು ಬಂದಿರ್ತಾವ ಅನ್ನೋದು ನಾನು ನೋಡೇ ಇರ್ತೀನಿ. ಇವತ್ತು ಆ ರಮ್ಯಾಗ ಬೈದಾಗ ನೀವು ಮತ್ತೊಬ್ಬರಿಗೂ ಬೈದಿರಿ, ಅದನ್ನ ಹೇಳಕ್ ಹೋಗಂಗಿಲ್ಲ ಇಲ್ಲಿ. ಅದು ಮಾಡಬಾರ್ದು. ಯಾಕಂದ್ರೆ ದಯಮಾಡಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ನಾನು ಬರೋಕ್ಕಿಂತ ಪೂರ್ವದಲ್ಲಿ ಇವತ್ತು ನಾನು ಕ್ಯಾಬಿನೆಟ್ ಬಿಟ್ಟು ನಿಮ್ ಸಲುವಾಗಿ ಇಲ್ಲಿ ಬಂದು ಕೂತಿದ್ದೀನಿ. ಇವತ್ತು ಮುಖ್ಯಮಂತ್ರಿಗಳು ಇಡೀ ಕ್ಯಾಬಿನೆಟ್ ಸಚಿವರನ್ನ ಕುಂದಿರಿಸಿಕೊಂಡು ರೈತರಿಗೆ ಏನಾದ್ರೂ ಒಂದು ಪರಿಹಾರ ಕೊಡಬೇಕಂತಕ್ಕಂಥ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ನನ್ನಲ್ಲಿ ಅವರು ವಿನಂತಿ ಮಾಡ್ಕೊಂಡಿದ್ದಿಷ್ಟೇ, ನಿನ್ನೆ HK ಪಾಟೀಲ್ರು ಹೋಗಿದ್ರು, ನಿನ್ಕಿಂತಲೂ ಹಿರಿಯವ್ರನ್ನ ನಾನು ಕಳಿಸಿದ್ದೆ, ಆದ್ರೆ ಅವ್ರ ಮಾತು ಕೇಳಿಲ್ಲ. ಮತ್ತು ನಿನ್ನ ಮೇಲೂ ಅಪಾದನೆ ಬರಕತ್ತದ, ನೀನು ಅಲ್ಲಿ ಹೋಗಿಲ್ಲ ಅಂತ ಹೇಳಿ. ಆದ್ರೆ ನಾನು ನಿಮ್ಗೆ ಹೇಳಿದ್ನೆಲ್ಲ, ನಿಮ್ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ನಂಬಿ ಒಂದು ಸ್ವಲ್ಪ ತಡ ಮಾಡಿ ಬಂದಿದ್ದೀನಿ. ಆದ್ರೆ ಏನು ಅನ್ಯಾಯ ಆಗಿದೆ ಆ ಅನ್ಯಾಯವನ್ನ ನಾನು ಸರಿಪಡಿಸ್ತೀನಿ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ ಬಂದಿದ್ದೀನಿ. ಅದಕ್ಕೆ ನಿಮ್ಮ ಸಹಾಯ ಸಹಕಾರ ಮಾರ್ಗದರ್ಶನ ಬಹಳ ಅವಶ್ಯ ಇದೆ. ನಾನು ರಾಜ್ಯ ಸರ್ಕಾರದ ಜೊತೆಯಿಂದಿರಲಿ, ಕೇಂದ್ರ ಸರ್ಕಾರದ ಜೊತೆ ಇರಲಿ, ನಾನು ಸಂವಾದ ನಡೆಸಿ ಒಂದು ಸೌಹಾರ್ದಿತವಾಗಿ ಈ ವಿಷಯವನ್ನ ಬಗೆಹರಿಸತಕ್ಕಂಥ ಪ್ರಯತ್ನ ಈಗಾಗಲೇ ನಾವು ಮಾಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇವತ್ತು ಈಗಾಗಲೇ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅನೇಕ ವಿನಂತಿಯನ್ನ ತಮ್ಮಲ್ಲಿ ಮಾಡಿದ್ದಾರೆ. ಈಗಾಗಲೇ ನಿಮ್ಗೆ ಹೇಳ್ಬೇಕಪ್ಪ ಅಂದ್ರೆ, ನಿಮ್ಮ ನಂಬಿ ಅನೇಕ ರಾಜ್ಯದ ಬೇರೆ ಬೇರೆ ಭಾಗದಿಂದ, ಮಹಾರಾಷ್ಟ್ರದಿಂದ ಹೆಚ್ಚಿನ ಗ್ಯಾಂಗ್ಗಳು ಇಲ್ಲಿ ಕರ್ನಾಟಕದಲ್ಲಿ ಬಂದು ಕುಂತಾವ. ಇವತ್ತು ಅವ್ರು 8 ದಿವಸದಿಂದ ಕಪ್ ಕಡದಿಲ್ಲ. 8 ದಿವಸದಿಂದ ಅವರ ಹೊಟ್ಟಿ ಉಪಚಾರ ಕೂಡ ಬಹಳ ಕಷ್ಟ ಆಗಿದೆ ನಿಮ್ಗೆ ಹೇಳ್ಬೇಕಾದ್ರೆ. ಅದ್ರ ಜೊತೆಗೆ 14 ತಿಂಗಳು 15 ತಿಂಗಳಾದಂತ ರೈತರ ಕಬ್ಬು ಕೂಡ ಬೆಳೆದು ನಿಂತದೆ. ಇದನ್ನೆಲ್ಲ ನಾವು ಬಗೆಹರಿಸದೆ ಹೋದ್ರೆ ನಾವು ಅಪವಾದ ಗುರಿ ಆಗ್ತೀವಿ ಅಂತಕ್ಕಂಥ ಆತ್ಮವಿಶ್ವಾಸ ನನಗಿದೆ. ಅದನ್ನ ಆಗ್ಬಾರ್ದು ಅಂತಂದ್ರೆ ನಾನು ಚುನ್ನಪ್ಪಣ್ಣ ಅವರಲ್ಲಿ, ಶಶಿಕಾಂತ್ ಗುರೂಜಿಯಲ್ಲಿ ಎರಡು ವಿನಂತಿ ಮಾಡ್ಕೊಳ್ತೀನಿ. ನಿಮ್ಮ ಯೋಗ್ಯ ಬೆಲೆ ಕೊಡಿಸ್ತಕ್ಕಂಥದ್ದು ಒಂದನೇದು. ಎರಡನೇದು, ನಾಳೆ ಏನು ತಾವು ಹೋರಾಟವನ್ನ ಶಿಫ್ಟ್ ಮಾಡಿ ರೋಡ್ ಮೇಲೆ ತರ್ತೀನಿ ಅಂದ್ರೆ, ನ್ಯಾಷನಲ್ ಹೈವೇ ಇರಲಿ, ಡಿಸ್ಟ್ರಿಕ್ಟ್ ಹೈವೇ ಇರಲಿ, ಸ್ಟೇಟ್ ಹೈವೇ ಇರಲಿ, ಅಲ್ಲಿ ಹೋಗ್ತಿರಂತಕ್ಕಂಥದ್ದು ಏನು ವಿಚಾರ ತಾವು ಪ್ರಸ್ತಾಪ ಮಾಡಿರಿ, ಕೇವಲ 1 ದಿವಸ ಅಥವಾ 2 ದಿವಸ ಸಲುವಾಗಿ ಅದನ್ನ ಮುಂದೆ ಹಾಕ್ರಿ ಅಂತ ಹೇಳಿ ಮೊದಲನೇ ವಿನಂತಿ ನಿಮಗೇನು ಹೇಳಕ್ಕ ಅದನ್ನೆಲ್ಲ ತೀರ್ಮಾನ ನೀವು ಮಾಡ್ಬೇಡ್ರಿ. ನಾವು ತೀರ್ಮಾನ ಮಾಡಿದ್ರು ತಡಿಲ್ಲ, ನೀವೇ ಮಾಡ್ತೀವಿ. ಅಲ್ಪ ಅವ್ರ ರಿಕ್ವೆಸ್ಟ್ ಮಾಡ್ಕೋದ್ರೆ ಇಲ್ಲಿ ಇದು ಹಣಕಾಸಿನ ವ್ಯವಹಾರ ಐತೆ, ಅದಕ್ಕೆ ಸೂಕ್ಷ್ಮತೆ ಇರ್ತೈತೆ. ಕೇಳ ಇದು ಗಲಾಟೆ ಮಾಡೋದು, ಜಗಾಡೋದು, ಜಾತ್ರೆ ಮಾಡೋದು ಹೋಗುದಲ್ಲ, ರೊಕ್ಕದ ವ್ಯವಹಾರ ಐತಿ. ಅವ್ರು ಏನ್ ರಿಕ್ವೆಸ್ಟ್ ಮಾಡ್ಕೋತಾರೋ ಅದನ್ನ ತೀರ್ಮಾನ ನಾವೆಲ್ಲ ಇರ್ತು. ನೀವು ಹೇಳೋರು ದಯವಿಟ್ಟು ನೀವು ಕಾಲ್ ಬಿಡ್ತಾರೆ ಶಾಂತಿ. ಎಷ್ಟು ಸಲ ಹೇಳೋಣ ಕೇಳ್ರಿ, ನೀವು ಕೈ ಮುಗಿದು ನಿಮ್ಗೆ ರೊಕ್ಕ ಕೊಡಿಸ್ಬೇಕಾಗಿ ಕೊಡಿಸೋ ಮನೆಗೆ ಒಬ್ಬ ಮಕ್ಕಳ ನಾವ ಸಾಯ್ತು ಕೂಡ ಕೊಡಿಸುತ್ತ ಹೋಗುದಿಲ್ಲ. ಶಾಂತಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಡಬೇಡ್ರಿ ದಯಮಾಡಿ. ನಾನು ಇಲ್ಲ ಅಂತ ಹೇಳೋದಿಲ್ಲ, ನಿಮ್ಗೆ ಸಿಟ್ಟಿದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಈಗ ರೋಡ್ ಮೇಲೆ ಹೋಗಿ ನಿಂತಾಗ ಒಬ್ರು ಬೇಕಾದವರು ಇರ್ತಾರೆ, ಒಬ್ರು ಬೇಡಾದವರು ಇರ್ತಾರೆ. ಸ್ವಲ್ಪ ತಾಳ್ಮೆ ಇಟ್ಕೊಳ್ರಿ. ಯಾಕಂತಂದ್ರೆ ರೋಡ್ ಮೇಲೆ ಹೋದ್ಮೇಲೆ ಏನೇನೋ ಅನಾಹುತ ಆಗ್ತಾವ.
ದಯಮಾಡಿ ಅಂತದಕ್ಕೆ ಅದು ಕೂಡ ನಮ್ದೇ ಆಸ್ತಿ, ಅದು ಸಾರ್ವಜನಿಕರ ಆಸ್ತಿ ಇರ್ಬೋದು, ಯಾರದೇ ಒಂದು ಟ್ರಕ್ ಇರ್ಬೋದು, ಯಾರದೇ ಒಂದು ಸೈಕಲ್ ಮೋಟರ್ ಇರ್ಬೋದು, ಯಾರದೇ ಒಂದು ಅಂಗಡಿ ಇರ್ಬೋದು, ಇವೆಲ್ಲ ನಾವು ಕಣ್ಣಾರೆ ನೋಡಿದೀವಿ. ದಯಮಾಡಿ ನಿಮ್ಮಲ್ಲಿ ನಾನು ವಿನಂತಿ ಮಾಡ್ತೀನಿ, ಆವೇಶ ಬೇಡ. ಸಿಎಂ ಅವ್ರು ನನಗೆ ಏನ್ ಸಂದೇಶ ಹೇಳಿದಾರೆ ಅದನ್ನ ನಿಮಗೆ ಹೇಳಬೇಕಿದು ನನ್ನ ಕರ್ತವ್ಯ. ಇವತ್ತು ಒಂದು ದಿವಸದಲ್ಲಿ ಹೋಗಿ ವಿನಂತಿ ಮಾಡ್ಕೊಂಡ್ ಬಾ, 2 ದಿವಸದಲ್ಲಿ ನಾವು ಬಗೆಹರಿಸೋನು, ಏನಾರೇ ಮಾಡಿ ಬಗೆಹರಿಸ್ತೀವಿ. ದಯಮಾಡಿ ಅವರಲ್ಲಿ ಒಂದು ಸಮಯ ಕೇಳ್ಕೊ. ಮತ್ ಇದಕ್ಕಿಂತಲೂ ಇನ್ನೊಂದು ವಿನಂತಿಯನ್ನು ಅವ್ರು ಮಾಡ್ಕೊಂಡಿದ್ದಾರೆ, ನಿನ್ನೆ SK ಪಾಟೀಲ್ ಮಾಡ್ಕೊಂಡಿದ್ದಾರೆ, ಅದಕ್ಕೆ ನೀವು ಒಪ್ಪಿಲ್ಲ, ಅದನ್ನ ನಾನು ಪುನರುಚ್ಚಾರ ಮಾಡಕ್ ಹೋಗೋದಿಲ್ಲ. ಅವ್ರ ಆಸೆ ಏನದ ಅಂದ್ರೆ ನೀವು ಚಿನ್ನಪ್ಪಣ್ಣನ, ಶಶಿಕಾಂತ್ ಪೂಜಾರಿ ಅವ್ರನ್ನ ಕಳಿಸದೇ ಇದ್ರೆ ಬೇರೆಯವ್ರನ್ನ ಯಾರಾದ್ರೂ ಕಳಿಸ್ತಿದ್ರೆ ಅದು ಬಹಳ ದೊಡ್ಡ ಸಹಾಯ ಆಗ್ತದೆ ಅಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಬಾಯಾಗ ಮಾಡ್ತಾರೆ ಅಣ್ಣ ಕೇಳ್ರಿ ನೋಡ್ರಿ, ಈಗ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಪೂರ್ತಿ ಕೇಳ್ರಿ. ಈಗ ರೈತರ ಪರವಾಗಿ ಕೂಡ ಕೇಳ್ರಿ, ರಾಜ್ಯದ ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡಬೇಕಪ್ಪ ಅಂದ್ರೆ ಈ ಚಳವಳಿ ಕೂಡ ಮುಂದುವರಿತೈತೆ. ಅವ್ರು ರಿಕ್ವೆಸ್ಟ್ ಮಾಡ್ಕೋತಾರ. ಅಲ್ಲಿ ನೀವು 4 ಮಂದಿ ಬಂದ ರೈತರು ಒತ್ತಾಯ ಮಾಡ್ತಕ್ಕಂಥದ್ದು ಕೂಡ ಮುಖ್ಯಮಂತ್ರಿ ಅವರು ಮಾಡಿ, ಕಾರ್ಖಾನೆ ಕೇಳ್ರಿ, ಕಾರ್ಖಾನೆ ಅವ್ರ ಜೊತೆ ಕೂಡ ಡಿಸ್ಕಷನ್ ಮಾಡಿ, ನಮಗ ಅವರಿಗೆ ಮಧ್ಯಸ್ಥಿಗೆ ಏನು ವ್ಯವಹಾರ ಬಂದೈತಿ ಅದನ್ನ ಚರ್ಚೆ ಮಾಡಿ ಒಂದು ಇತ್ಯರ್ಥ ಮಾಡ್ತಕ್ಕಂಥದಕ್ಕ 1 ದಿನ ಅವಕಾಶ ಕೊಡ್ರಿ ಅಂತೇಳಿ ಕೂಡ ಅವರ ನಿಮಗ ವಿನಂತಿಯನ್ನು ಮಾಡ್ಕೋತಾರ. ಗಡಬಡಿಸಕ್ ಹೋಗ್ಬೇಡ್ರಿ, ಈ ಚಳವಳಿ ಇಂತ ಕೂತ್ ಯಾರು ಹೇಳ್ತಿಲ್ಲ. ನಾವೇನ್ ರಾಷ್ಟ್ರೀಯ ಹೆದ್ದಾರಿಯನ್ನ ನಾಳೆ ಒಂದು 50 ಲಕ್ಷ ಜನ ಇವತ್ತು ರಾಷ್ಟ್ರೀಯ ಹೆದ್ದಾರಿಗೆ ಬರ್ಬೇಕಂತ ತೀರ್ಮಾನ ಮಾಡಿದ್ದು, ಅದಕ್ಕೆ ಹೋಗ್ಬೇಡ್ರಿ ದಯವಿಟ್ಟು ನಿಮ್ಗೆ ಕೈ ಮುಗಿತು. ರಾಜ್ಯದ ಮುಖ್ಯಮಂತ್ರಿ ಅವರು ಸಂದೇಶ ಕೊಟ್ಟು ಕಳಿಸ್ಯಾರು, ಅದಕ್ಕ ಅವ್ರ ಅವಕಾಶ ಕೊಡ್ರಿ ಅಂತ ಹೇಳಿದ್ರು, ಅವಕಾಶಗಳು ಕೂಡ ಕೊಡ್ಬೇಕಾಗ್ತದೆ. ಯಾಕಂದ್ರ ಇದು ಹಣಕಾಸಿನ ವ್ಯವಹಾರತೆ. 20 ನೋಡ್ರಿ 7-8 ವರ್ಷದಿಂದ ಒಂದು 100 ರೂಪಾಯಿ ರೊಕ್ಕ ತಗೊಂಡಿಲ್ಲ ನಾವ. ಈಗಾಗಲೇ ನಿಮ್ಮ ರೈತ ದೇವರುಗಳು ಪುಣ್ಯದಿಂದ ನಿಮ್ಮ ಶಕ್ತಿಯಿಂದ ಇವತ್ತು 200 ರೂಪಾಯಿ ತಗೊಂಡ್ರಿ, ಇನ್ನ 200 ರೂಪಾಯಿ ವ್ಯವಹಾರ. ಆ ವ್ಯವಹಾರನ ಇವತ್ತು ಅವರ ಮಧ್ಯಸ್ಥಿಕೆ ವಹಿಸಿ ಸರ್ಕಾರದ ಪ್ರತಿನಿಧಿ ನಿನ್ನೆ ಕೂಡ ಒಪ್ಪಿಕೊಂಡಿಲ್ಲ. ನಾವು ನಿಮ್ಮ ಮಾತು ಕೇಳಿ ದಯವಿಟ್ಟು ಇವತ್ತಾದ್ರೂ ಕೂಡ ನಿಮಗೆ ವಿನಂತಿ ಮಾಡ್ಕೋತೀವಿ. ನಾನು ಬೇಕಾದ್ರೆ ಇಲ್ಲೇ ಇರ್ತೀನ ನಿಮ್ ಜೊತೆ ಹೋರಾಟದಾಗ. ನಮ್ಮ ಶಶಿಕಾಂತ್ ಗುರೂಜಿ ಅವ್ರನ್ನ ಹಲವಾರ ಏನೋ ಒಂದು ಬಳಗ ಟೀಮನ್ನ ಕಳಿಸೋನು. ದಯವಿಟ್ಟು ವಿನಂತಿ ಮಾಡ್ಕೋತೀನಿ, ಗಲಾಟೆ ಬೇಡ. ನಾಳೆ ಕೇಳ್ರಿ, ಶಾಂತಿ ಅಧ್ಯಕ್ಷ ಸಂದೇಶ ಹೋಗ್ಬಾರ್ದು. ಹೋರಾಟಕ್ಕೆ ಶಾಂತಿ ಇರಪ್ಪ. ಏನಮ್ಮ ನನ್ನ ಮಾತಿಗೆ ಗೌರವ ಐತಿಲ್ಲ, ಶಾಂತ ಆಗ್ಬಿಡ್ರಿ. 1 ಕ್ಷಣ ಶಾಂತ ಆಗ್ಬೇಕು. ನನ್ನ ಮಾತಿನ ನಂಬಿಕೆ ಐತಿಲ್ಲ, ಎಲ್ಲರೂ ಮೌನ ಆಗ್ರಿ. ಸರ್ ತಮಗ ವಿನಂತಿ ಮಾಡ್ಕೊಳ್ತೀನಿ, ತಾವು ನಿನ್ನೆಡದ ನಮಗೆ ಸಂಪರ್ಕ ಮಾಡಿರಿ, ಪ್ರಯತ್ನ ಮಾಡ್ತಾ ಇದ್ದೀರಿ. ಮಾಧ್ಯಮದೊಳಗ ಲೈವ್ ಅದ. DC ಸಾಹೇಬರು ಬಂದು ನಮಗೆ ಬಹಳ ಮಣ್ಣು ಬಂದು 3,200 ಅವ್ರು ಬಂದು ನಿಂತಾರ. ನಾನ್ ಕೇಳಿದ್ದು 3,500 ರೇಟ್ ಸರ. ನಾವು ಒಂದಿಷ್ಟ 3,000 ನಾನು ಮಾತಾಡಿದ ಹಂಗ ಸರ್. 3,500 ನಾವು ಕೇಳಿದ್ದು, 3,200 DC ಸಾಹೇಬರು ಬಂದು ನಿಂತಾರ. ಒಂದ್ ಸ್ವಲ್ಪ ನಾವ್ ಹಿಡಿತೀವಿ, ನೀವು ಒಂದ್ ಸ್ವಲ್ಪ ಮ್ಯಾಗ ಬರ್ರಿ, ಇಲ್ಲಿ ವೇದಿಕೆ ಮ್ಯಾಗ ಮುಗಿಸೋಣ ಅಂತ ಅವ್ರಿಗೆ ವಿನಂತಿ ಮಾಡ್ಕೊಂಡಿದ್ದೀವಿ. ಒಂದ್ ನಿಮಿಷ ಏತಮ್ಮ, ನೀವು ಇನ್ನ 2 ದಿನ ಕುಂಡ್ರಾಕ್ ಗಟ್ಟಿದಿರಿಲ್ಲ, ಜೋರ್ಲೆ ಜೇಕರ್ ಹಾಕ್ರಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ. ಶಾಂತ ಆಗ್ರಿ ಸರ್. ಒಂದು ವಿನಂತಿ, ನೀವು ನಮ್ಮ ಪರವಾಗಿ ಬಂದಿರಿ. ತಮ್ಮ ಬಿಡ್ರಿ, ದಾರಿ ಬಿಡಿ, ಶಾಂತ ಸರ್. ನಮ್ಮ ಪರವಾಗಿ ಬಂದಿರಿ, ಬಹಳ ಧನ್ಯವಾದ. DC ಅವ್ರನ್ನ ಕರ್ಕೋರಿ, ಯಾವ ರೀತಿ ಚರ್ಚೆ ಮಾಡ್ತೀರಿ ಮಾಡಿ ಸರ್. ಇಲ್ಲ ಅಂದ್ರ ಒಂದ್ ರೇಟ್ ನಾವೇನ್ ಕೇಳಿವಲ್ಲ ಅದ್ರೊಳಗೆ ಗುರುಜಿ ನಾವ್ ಇಷ್ಟು ರೇಟ್ ಕೊಡಿಸೋದು ನನ್ನ ಜವಾಬ್ದಾರಿ ಅಂತೇಳಿ ಮೀಡಿಯಾ ಮುಂದೆ ಮಾತು ಕೊಡ್ರಿ, ಹೋರಾಟ ಸಂತೆ ಹಿಂದೆ ತಕೊಂಡಿದೆ. ಇದು ಒಂದೇದು. ಎರಡನೇದು, ನೀವು ಅದಾಗೋದಿಲ್ರಿ, ಮಾತಾಡಿ ಚರ್ಚೆ ಮಾಡಿ ಹೇಳಬೇಕ್ರಿ ಅಂದ್ರ ನಮ್ಮ ಹೋರಾಟ. ಒಂದ್ ನಿಮಿಷ ಅವ್ರು ರಿಕ್ವೆಸ್ಟ್ ಮಾಡ್ಕೊಳಕ್ ಕೇಳ್ರಿ ಅವರು ರಿಕ್ವೆಸ್ಟ್ ಮಾಡ್ಕೊಳಕತ್ತಾರ ಸರ. ಈ ಹೋರಾಟ ವೇದಿಕೆ ಇಲ್ಲೇ ಜೀವಂತ ಇರ್ತದ. ನಾಳೆ ಸಮಯ ತಗೋರಿ, CM ಜೊತೆ ಚರ್ಚೆ ಮಾಡ್ರಿ, ನೀವೇ ಮಾಡ್ರಿ. ನಿಮ್ಮ್ಯಾಗ ನಮಗೆ ವಿಶ್ವಾಸ ಅದ, ನಾವೇನ್ ಬರ್ಬೇಕಂತೇನಿಲ್ಲ. ನಾಳೆ ಸಾಯಂಕಾಲ ತಗೋರಿ, ನಾಳೆ ನಮಗೆ ಸಾಯಂಕಾಲ 7 ಗಂಟೆಗೆ ನೀವು ಬಂದು ಇಲ್ಲೇ ಬಂದು ರೇಟ್ ಘೋಷಣೆ ಮಾಡ್ರಿ ಅಂದ್ರೆ ಹೋರಾಟ ಹಿಂದ
ನಿಮಗೆ ಸಹಕಾರ ಕೊಡ್ತೀವಿ. ಈ ವೇದಿಕೆ ಬಿಟ್ಟು ಹೋದ್ರ ಸರ್ 1980 ನಂತರ ಹೊಳ್ಳಿ ಕೊಡೈತ್ರಿ. ಅದಕ್ಕೆ ಅಪವಾದ. ಈ ಜಿಲ್ಲಾ ಒಳಗೆ ರಾಜಕಾರಣ ಹೆಂಗದ ಅಂತಂದ್ರೆ ಇದನ್ನ ಕೆಡ್ಸಕ್ಕೂ ಬಹಳ ಪ್ರಯತ್ನ ಮಾಡಕತ್ತಾರ್ರಿ. ಅದಕ್ಕೆ ನಾ ಏನ್ ಹೇಳಿ ನಿಮಗ ಏನ್ ಹೇಳಿನಿ? ಮೌನ ಇರ್ಬೇಕು, ಒಂದೇ ಮಾತು ಗಾಂಭೀರ್ಯ ಇರ್ಬೇಕು, ಮಾತನಾಡುವಾಗ ಒಂದ್ ಮಾತು ಗಾಂಭೀರ್ಯತೆ ಇರ್ಬೇಕು. ಯಾರಿಗಾಗಲಿ ಕೇರಳ ಅವ್ರ ಗುರುಗಳು ಸಂತಿ ಇರ್ರಿ, ಎಲ್ಲಿ ನಿಂತಿರ ಅಲ್ಲೇ ನಿಂದಿರ್ಬೇಕು. ನಿಲ್ರಿ, ನಿಮ್ ಸಲುವಾಗಿ ನಾವು ಕುಂತೀವಿ ಇಲ್ಲಿ. ಅಲ್ಲ ನೋಡ್ರ, ನೀವೆಲ್ಲ ಮಾತಾಡಕ್ ನಡೆಯಂಗಿಲ್ಲ. ನಿಮ್ ಪರವಾಗಿ ನಾವು ಅದು ಇಲ್ಲಿ ಮಾತಾಡಕ್ ಚರ್ಚೆ ಶಾಂತಿ ತಡ್ರಿಲ್ಲ. ಯಾಕಂದ್ರ ಶಾಂತಿ ರೀ ಸರ್. ಈ ಜಿಲ್ಲೆಯೊಳಗೆ ಹೆಂಗದ ಅಂತಂದ್ರ 8 ದಿವಸದೊಳಗ ಇಡೀ ಉತ್ತರ ಕರ್ನಾಟಕ ಇತಿಹಾಸದೊಳಗ ಐತಿಹಾಸಿಕ ಆಗ್ತಕ್ಕಂತ ಹೋರಾಟ ಇಲ್ಲಿ ರೂಪುಗೊಂಡದ. ಇದನ್ನ ಮುರಿಬೇಕಂತ ಏನು ಪ್ರಯತ್ನ ಮಾಡಿದ್ರು ಸಹಿತ ನಮ್ಮ ಡಿಸಿ ಅವ್ರ SP ಅವ್ರ ಸರ್ಕಾರದಿಂದ ಇಂಥ ಮಹಾತ್ಮರ ಆಶೀರ್ವಾದದಿಂದ ಇದು ಹೋರಾಟ ಬಹಳ ಗಟ್ಟಿತನ ತಗೊಂಡಿದೆ ಸರ್. ಇದಕ್ಕೆ ನಿಮ್ಮಿಂದ ನ್ಯಾಯ ಸಿಗಬೇಕಂದ್ರೆ ನಮಗೆ 100% ನಿಮಗೂ ವಿಶ್ವಾಸ ಐತಿ. ನೀವು ನಾಳೆ ಒಂದಿನ ಸಮಯ ತಗೋರಿ. ನಾಡ್ದ ಸಾಯಂಕಾಲ 7 ಗಂಟೆ ಮಟ್ಟ ನೀವೇನು ಚರ್ಚೆ ಮಾಡ್ತೀರಿ ಮುಖ್ಯಮಂತ್ರಿ ಜೊತೆ ಮಾತಾಡ್ಕೊಂಡು ನಮಗೊಂದು ಯೋಗ್ಯ ದರ ನಾನು ಕೇಳಿದ್ದು ಈಗ DC ಅವ್ರು ಘೋಷಣೆ ಮಾಡಿಸಿದ್ದು. ನೀವೇನು ಮಾತಾಡ್ತೀರಿ ಒಂದು ಹಂತಕ್ಕೆ ಬಂದು ಇಲ್ಲೇ ಘೋಷಣೆ ಮಾಡಿದ್ರಿ ಅಂತಂದ್ರೆ ನಾವು ಹೋರಾಟವನ್ನು ಎಲ್ಲರ ನೇತೃತ್ವದೊಳಗೆ ಇಲ್ಲೇ ಸಾರ್ವಜನಿಕವಾಗಿ ಹಿಂತಕ್ಕೊಂತೀವಿ ಸರ್. ಒಂದು ಕೇಳ್ರಿಪ್ಪ ಅಧ್ಯಕ್ಷರ, ಒಂದು ನಿಮಿಷ ಮಾತಾಡ್ತೀರಿ. ಒಂದ್ ನಿಮಿಷ ಕೇಳ್ರಿ, ಅಧ್ಯಕ್ಷರು ಮಾತಾಡ್ರಿ. ಈಗ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಈಗ ದಯವಿಟ್ಟು ಎಲ್ಲ ನನ್ನ ರೈತ ಬೇರೆ ಕೈ ಮುಗಿತನೋ ನೋಡ್ರಿ. ಹಣಕಾಸಿನ ವ್ಯವಹಾರ ಇರೋದ್ರಿಂದ ಪೂರ ಎಲ್ಲರೂ ದಯವಿಟ್ಟು ಈಗ ಗುರುಗಳು ಅದನ್ನ ಮಾತು ಕೊಟ್ಟರು ಅನ್ನೋಂಥದನ್ನ ನಾವು ಗೌರವಿಸಬೇಕಾಗತ್ತೆ. ಇಷ್ಟು ದಿವಸ ತರ ತಗೊಂಡವ್ರು ಇನ್ನು 2 ದಿವಸಕ್ಕೆ ಆಗಂಗಿಲ್ಲ. 2 ದಿವಸಕ್ಕೆ 100% ಮುಖ್ಯಮಂತ್ರಿ ಅವರಾತು, ಸಕ್ಕರೆ ಮಂತ್ರಿ ಅವರಾತು, ನಮ್ಮ ಜಿಲ್ಲಾಧಿಕಾರಿ ಅವರಾತು, SP ಅವರಾತು, ಮತ್ತ ಇಲ್ಲಿ ದಳವಾಯಿ ಸಾಹೇಬರು ಕೂಡ ನಮ್ಮ ಭಾಗದವ್ರು ಇಲ್ಲೇ ಕೌಜಲಿಗೆ ಅವರ ಕೃಷಿ ಆಯೋಗದ ಅಧ್ಯಕ್ಷರು ಕೂಡ ಅದಾರ. ಇಲ್ಲೆಲ್ಲ ಅವ್ರಿಗೆಲ್ಲರಿಗೂ ಕೂಡ ಇನ್ನು ಏನ್ ಹೇಳಿದವ್ರ ಈ ನರೇಂದ್ರ ಮೋದಿ ಅವ್ರಿಗೂ ಎಚ್ಚರಿಕೆ ಆಗೈತಿ, ಸಿದ್ದರಾಮಯ್ಯಜಿ ಅವ್ರಿಗೂ ಕೂಡ ಈ ಕಬ್ಬು ಬೆಳೆಗಾರರ ಎಚ್ಚರಿಕೆ ಬಂದೈತೆ ಅಂತ ಹೇಳ್ಯಾರ. ಅದಕ್ಕಾಗಿ ನಾನು ಕೂಡ ದಯವಿಟ್ಟು ನೋಡ್ರಿ ಅದನ್ನ ಪದೇ ನಾನ ಇವತ್ತು ನಾವು ಕೂಡ ನಿನ್ನೆ ರಾಷ್ಟ್ರೀಯ ಹೆದ್ದಾರಿ ಕರೆ ಕೊಟ್ಟಿದ್ದು. ಸರ್ಕಾರ ಬಂದು ನಮಗೆ ರಿಕ್ವೆಸ್ಟ್ ಮಾಡ್ಕೋ ಹೊತ್ನಾಗ, ವಿನಂತಿ ಮಾಡ್ಕೋ ಸಂದರ್ಭದಾಗ ಅದನ್ನ ತಿರಸ್ಕಾರ ಮಾಡ್ಲಿಕ್ಕೆ ಬರಲ್ಲ. ಇದು ನಾವು ಯಾರೋ ಹೋಗ್ತಾ ಇಲ್ಲ, ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದೀವಿ. ಗುರುಗಳು ಏನ್ ಹೇಳ್ಯಾರೋ ಆ ಜವಾಬ್ದಾರಿ ಕೊಟ್ಟಿದ್ದೀವಿ. ನಿಮ್ಮ ಮೇಲೆ ವಿಶ್ವಾಸ ಇದೆ. ಇವತ್ತ ನಾಳೆ ಒಂದು ದಿವಸ ಅವಕಾಶ ಕೊಡ್ತು. ನಾಳೆ ಎಂತ ಪ್ರಸಂಗ ಬಂದೈತೆ ಅಂದ್ರು ನೀವು ಎಬಸ್ಬೇಕ. ಏನಾದ್ರೂ ಎಬಸ್ಲಿಲ್ಲ ಅಂತಂದ್ರ ಇಡೀ ನಾಳೆಲ್ಲ ನಾಡ್ದ ಹಚ್ಚಿ ನಾಡ್ದ 1 ಕೋಟಿ ಜನ ಇವತ್ತು ನಾವು ರಾಷ್ಟ್ರೀಯ ಹೆದ್ದಾರಿಕೆ ಇಡೀ ನಾಡಿನ ಎಲ್ಲಾ ನನ್ನ ರೈತ ಪರ ಸಂಘಟನೆಗಳು ಮತ್ತು ರೈತ ಪರ ಚಿಂತಕರು, ಸ್ವಾಮೀಜಿಗಳು, ದಲಿತ ಪರ ಸಂಘಟನೆಗಳು ಮತ್ತು ನ್ಯಾಯವಾದಿಗಳು, ಅದೇ ರೀತಿಯಾಗಿ ಕನ್ನಡ ಪರ ಸಂಘಟನೆಗಳು, ರೈತ ಪರ ಚಿಂತಕರು, ನನ್ನ ಎಲ್ಲಾ ಮೀಡಿಯಾ ದೇವರುಗಳು ನಮ್ಮ ಜೊತೆ ಇದ್ದಾರೆ. 1 ಕೋಟಿ ಜನ ನಾವು ಇವತ್ತು ನೀವು ರಿಕ್ವೆಸ್ಟ್ ಮಾಡ್ಕೊಂಡಿರಿ, ವಿನಂತಿ ಮಾಡ್ಕೊಂಡಿರಿ ಅಂದ್ರೆ ನಿಮಗೊಂದು ಸರ್ಕಾರಕ್ಕೆ ಗೌರವ ಕೊಟ್ಟ ಇವತ್ತ ತಮಗ ನಾಳೆ ಒಂದು ದಿವಸ ಅವಕಾಶ ಕೊಡತ್ತು. ನಾಳೆ ಏನಾದ್ರೂ ಬಗೆಹರಿಸಲಿಲ್ಲ ಅಂತಂದ್ರ ಇದ್ರ 10 ಪಟ್ಟು ಮತ್ತೆ ಬೇರೆ ಕಾರ್ಯಕ್ರಮ ಮಾಡಿ ಸರ್ಕಾರ ಮೇಲೆ ಸರ್ಕಾರಕ್ಕೆ ಉಳಿತಕ್ಕಂಥ ಕೂಡ ಸಂದರ್ಭ ಇಲ್ಲ. ಇವತ್ತು ಜನಾಂದೋಲನ ಕಾರ್ಯಕ್ರಮ ಆಗಿದ್ದು. ಯಾಕಂದ್ರೆ ಇಲ್ಲಿಗ ಬಂದಿರತಕ್ಕಂಥ ಜನ ಸ್ವಾಭಿಮಾನದಿಂದ ಸುಮಾರು 2 ಕೋಟಿ ರೂಪಾಯಿ ಅನ್ನ ಪ್ರಸಾದನ ತಂದರ್ರಿ. ಇನ್ನ 10 ಲಕ್ಷ ಹೊಟ್ಟಿದಾವ. ಅಂತ ಅದ್ಭುತ ಚಳವಳಿ ಇದು, ಐತಿಹಾಸಿಕ ಚಳವಳಿ. ಅದಕ್ಕಾಗಿ ದಯವಿಟ್ಟು ನಾವು ಇಲ್ಲಿ ಕಾಯ್ತಾ ಇರ್ತೀವಿ. ಲಕ್ಷಾಂತರ ಜನ ಕಾಯ್ತಾ ಇದ್ದೀವಿ. ಲಕ್ಷಾಂತರ ಜನ ಸುರ ಸಂಕಷ್ಟದಾಗಿದ್ದೀವಿ. ಬಹಳಷ್ಟು ತೊಂದರೆ ಐತಿ. ತಾವು ಶಿವಾನಂದ ಪಾಟೀಲ್ ಸಾಹೇಬ್ರ ಅವ್ರ ಅಭಿಷೇಕ್ ಮಾಡ್ಬೇಕು ನನ್ನ ಜೊತೆ ಬಹಳ ನಮಗೂ ಕೂಡ ಆತ್ಮೀಯರು. ಯಾಕಪ್ಪ ಅಂದ್ರ ಮೊನ್ನೆ ಬೆಳಗಾವಿ ಒಳಗೆ ಒಂದು ಜೈ ಕಿಸಾನ ಪ್ರೈವೇಟ್ ಬಾಜಿ ಮಾರ್ಕೆಟ್ ಇತ್ತು. ಅದರಿಂದ ಸಾಕಷ್ಟ ಅಲ್ಲಿ ರೈತರಿಗೆ ಲೂಟಿ ಆಗತ್ತೆ. 80 ಎಕರೆ ನಮ್ಮದ ಗೌರ್ಮೆಂಟ್ APMC ಇತ್ತು. ನಾನು ಹೋಗಿ ಕೂತಾಗ
ಅವ್ರ 2 ತಿಂಗಳ ಫೈಲ್ ಪೆಂಡಿಂಗ್ ಇಟ್ಟಿಲ್ಲ. ಇಲ್ಲ ಅಧ್ಯಕ್ಷ ನೀ ಬಂದಿ ಅಂದ್ ಮಾತಾದ್ರೆ ಹೆಂಗೆಲ್ಲ ಸರಿ ಮಾಡ್ತೀಯ, ನಾ ಜಾಗದ ಮೇಲೆ ಸಹಿ ಮಾಡಿ ಕೊಡ್ತಾನೋ, ಆದ್ರೂ ನಾ ಅದ್ರೊಳಗೆ ಭಾಗವಹಿಸಲ್ಲ, ಅದನ್ನ ನೀನ ಸರಿ ಮಾಡ್ಬೇಕಂತೆ ನನಗೆ ಹೇಳ್ರಿ. ಅವ್ರು ಹೇಳಿದ ಪ್ರಕಾರ ನಾನು ಹೊಳ್ಳಿ 80 ಎಕರೆ ಜಮೀನಕ್ಕ ಇದನ್ನ ಸಂಪೂರ್ಣ ಬಂದ್ ಮಾಡಿಸಿ APME ವಹಿಸ್ತಕ್ಕಂಥ ಕೆಲಸ ನಮ್ಮ ಶಶಿಕಾಂತ್ ಗುರೂಜಿ ಅವ್ರ ನೇತೃತ್ವದಾಗ ನಾವು ಮಾಡಿಕೊಡ್ತಕ್ಕಂಥ ಕೆಲಸ ಕೂಡ ಈ ರೈತ ಸಂಘ ಶಾಲೆ ಮಾಡಿಕೊಟ್ಟದ್ದು ನಮಗ ಹೇಳ್ತಾ ಅವರ ಭರವಸೆ ಐತಿ. ಯಾಕಂದ್ರೆ ಇದು ಈ ಭಾಗದ ಹುಲಿ ಗದಗಾಕ ಜವಾಬ್ದಾರಿ ಐತಿ. ಯಾಕಂದ್ರೆ ಅವ್ರದ್ದು 100 ಎಕರೆ ಕಬ್ಬು ಐತಿ. ಕಬ್ಬು ಕೆಟ್ಟ ಖರ್ಚು ಬರ್ತೈತಿ ಕೂಡ ಗೊತ್ತೈತಿ. ಕಾರ್ಖಾನೆ ಮಾಲೀಕರು ಕೂಡ 5-6 ವರ್ಷದಿಂದ ಒಂದು 10 ರೂಪಾಯಿ ಸುಲಿ ಹೆಚ್ಚು ಕೊಟ್ಟಿಲ್ಲ ಅನ್ನೋದು ಕೂಡ ಗೊತ್ತೈತಿ. ಅದಕ್ಕಾಗಿ ನಾವು ಬಡ್ಡಿ ಗಂಟ ವಸೂಲಿ ಮಾಡೋಕ್ಕಾಗಿ ಗುರುಲಾಪುರದಾಗ ಶಶಿಕಾಂತ್ ಗುರೂಜಿ ಅವ್ರ ನೇತೃತ್ವದಾಗ ನಮ್ಮ ಮುಗುಳು ಕೂಡ ಅಜ್ಜರ ನೇತೃತ್ವದಾಗ ಇವತ್ತು ಹೋರಾಟ ಕುದಿದು ಇವತ್ತು ಮುಗುಳು ಕೂಡ ಅಜ್ಜ ಕೂಡ ಇಲ್ಲಿ ದೇವರು ಭಾಗವಹಿಸೈತೆ ಅಂದ್ರೆ ಮುಗುಳು ಕೂಡ ಅಜ್ಜ ಕೂಡ ನಾಳೆಲ್ಲ ನಾಡ್ದು ಮತ್ತೆ ಲಕ್ಷಾಂತರ ಸಂಖ್ಯೆ ಅವ್ರ ನೇತೃತ್ವದಾಗ ನಮ್ಮ ಅಜ್ಜರ ನೇತೃತ್ವ ಎಲ್ಲ ಪರಮ ಪೂಜ್ಯರ ಮತ್ತು ನಿಮ್ಮೆಲ್ಲರ ದೇವರ ನೇತೃತ್ವದಾಗ 100% ಸಮಸ್ಯೆ ಬಗೆಹರಿಸೈತಿ. ಅವರಿಗೆ ಸರ್ಕಾರ ಜೊತೆ ಹೋಗಿ ಕಾರ್ಖಾನೆ ಅವ್ರ ಜೊತೆ ಮಾತಾಡಿ ಸಮಸ್ಯೆಯನ್ನ ಬಗೆಹರಿಸಿ ರೈತರನ್ನ ರಕ್ಷಣೆ ಮಾಡೋದು ನಿಮ್ ಪರವಾಗಿ ವಿನಂತಿ ಮಾಡ್ಕೋತಾ ಅವ್ರ ಗೌರವಪೂರ್ವಕ ತಕ್ಷಣ ಇವತ್ತು ಬೆಂಗಳೂರಿಗೆ ಹೋಗಿ ನಾಳೆ ಬಗೆಹರಿದ್ರು ಬಹಳ ಚಲೋ ಆಗ್ತ. ಲೇಟು ಮಾಡಬೇಡ್ರಿ ಆದಷ್ಟು. ನಮಗ 2 ದಿವಸ ಕಳೆದಕ್ಕಿಂತ ಇಲ್ಲಿ ಲಕ್ಷಾಂತರ ಜನ ಮನಸ್ಸು ಉಳಿಸ್ತೈತೆ. ಇವರೆಲ್ಲ ನಿಮ್ಮ ಹಣಿವಾರನ್ನ ಸರ್ಕಾರದ ಹಣಿವಾರನ್ನ ಬರ್ತಕ್ಕಂಥ ಜನ ತಯಾರಾಗ್ಯಾರ. ಅದಕ್ಕಾಗಿ ಅವಕಾಶ ಕೊಡ್ಬೇಡ್ರಿ, ರೈತರ ರಕ್ಷಣೆ ಮಾಡ್ರಿ. ಈಗ ದಯವಿಟ್ಟು ಅವರ ಸರ್ಕಾರ ಹೋಗಿ ತಕ್ಷಣ ಅವ್ರಿಗೆ ಯಾವ ರೀತಿಯಿಂದ ನಮ್ಮ ಪೊಲೀಸರು ಅವ್ರನ್ನ ಕರ್ಕೊಂಡು ಹೋಗಿ ತಕ್ಷಣ ಜಿಲ್ಲಾಧಿಕಾರಿ ಕೂಡ ಕರ್ಕೊಂಡು ಹೋಗಿ ಸಾಹೇಬ್ರು ಕರ್ಕೊಂಡು ಬೆಂಗಳೂರಿಗೆ ಹೋಗಿ ತಾವು ದಯವಿಟ್ಟು ಜನರಿಗೆ ಸಂದೇಶನ ತರಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ.